ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಇದು ಸ್ನ್ಯಾಕ್ಸ್ ರೆಸಿಪಿ ಅದ. ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವ ರೆಸಿಪಿ ಅದ. ರೋಡ್ ಸೈಡಲ್ಲಿ ಹೋಗಿ ತಿನ್ನೋ ಬದಲು ಮನೆಯಲ್ಲಿ ಈಸಿಯಾಗಿ ಸುಲಭವಾಗಿ ಮಾಡುವ ಟೇಸ್ಟಿ ಅದ. ಸ್ಪೈಸಿ ಕ್ರಿಸ್ಪಿ ಎಮ್ಮಿ ರೆಸಿಪಿ ಅದ. ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿರಿ. ಮಾಡೋ ವಿಧಾನ: ಬೇಕಾದ ಸಾಮಗ್ರಿಗಳು: ಆಲೂಗಡ್ಡೆ 2, ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಬ್ರೆಡ್ ಪೀಸ್ ಒಂದು 4 ತೊಗೊಂಡಿದ್ದೀನಿ. ಯಾವುದಾದ್ರೂ ಬ್ರೆಡ್ ತೊಗೋಬೋದು. ಇವಾಗ ಕ್ಯಾರೆಟ್ ತುರಿದು ಇಟ್ಕೊಂಡಿರೋದು, ಉಳ್ಳಾಗಡ್ಡಿ ಇದು ಸಣ್ಣ ಕಟ್ ಮಾಡಿ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಸೇವು, ಕಡಲೆ ಹಿಟ್ಟು ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಒಂದು 2 ಚಮಚ ಅಷ್ಟು ಚಿಕ್ಕ ಸ್ಪೂನಲ್ಲಿ 2 ಚಮಚ ಅಕ್ಕಿ ಹಿಟ್ಟು. ಇವಾಗ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉಪ್ಪು ಸ್ವಲ್ಪ ರುಚಿಗೆ ನೋಡಿ ಹಾಕಬೇಕು. ಅಚ್ಕಾರದ ಪುಡಿ, ಅರಿಶಿನ ಪೌಡ್ರು, ಎಣ್ಣೆ, ಟೊಮೊಟೊ ಸಾಸು, ಕೆಚಪ್ಪು ಯಾವುದಾದ್ರೂ ತಗೋಬೋದು. ಇದು ಗ್ರೀನ್ ಚಟ್ನಿ ಅದ. ಇದು ಸ್ವೀಟ್ ಕಾರ್ನ್. ಇವಾಗ ಮಾಡೋ ವಿಧಾನ: ಮೊದಲಿಗೆ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಚಟ್ಪಟ್ ಅಂದ ತಕ್ಷಣ ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಒಂದು ಚಮಚ ತೊಗೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈ ಥರ ಕೈ ಆಡಿಸಿದ್ಮೇಲೆ ಸ್ವಲ್ಪ ಕರಿಬೇವು, ಉಪ್ಪು ಹಾಕಿ ಇದನ್ನು ಸ್ವಲ್ಪ ತಿರುಗಿಸ್ಕೋಣ. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಈ ಆಲೂಗಡ್ಡೆ 2 ಏನು ತೊಗೊಂಡಿದ್ನಲ್ಲ ಅದನ್ನು ಕುದಿಸಿ ಇಟ್ಕೊಂಡಿದ್ದೆ, ತಣ್ಣಗಾಗಿದೆ. ಇವಾಗ ಇದನ್ನು ಈ ಮ್ಯಾಗಿ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಗಂಟಿಲ್ಲದೆ ಇರೋ ಥರ ಫುಲ್ ಸಣ್ಣ ಮಾಡ್ಕೋಬೇಕು. ಇದು ಮಾಡಿಟ್ಕೊಂಡಿದ್ದು ಆಲೂಗಡ್ಡೆನ ಇದ್ರೊಳಗೆ ಹಾಕಿ ಇದು ಆಲೂಗಡ್ಡೆ ಪಲ್ಯ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇದೆಲ್ಲ ಕಲಿಸಿಬಿಡೋಣ ಇವಾಗ ಚಮಚ ಸಹಾಯದಿಂದ. ನೋಡಿರಿ, ಇಷ್ಟು ಫುಲ್ಲು ಸ್ಮ್ಯಾಶ್ ಮಾಡಿರ್ಬೇಕು ಆಲೂಗಡ್ಡೆ, ಒಂದು ಗಂಟೆ ಇಲ್ಲದಿರೋ ಥರ. ಅಂದರೆ ಇದು ರೆಸಿಪಿಗೆ ತುಂಬ ಟೇಸ್ಟಿಯಾಗಿ. ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಇವಾಗ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಒಂದು ಬೌಲ್ ತಗೊಂಡು ಬೌಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚಮಚ ತಗೊಂಡು 2 ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅಜ್ವಾನ, ಸ್ವಲ್ಪ ಸೋಡಾ, ಸ್ವಲ್ಪ ಜೀರಿಗೆ, ಇದನ್ನೆರಡು ಸ್ವಲ್ಪ ಕೈಯಿಂದ ಉಜ್ಜಿ ಹಾಕಬೇಕು. ಅಚ್ಕಾರದ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಕಲರಿಗೆ ಅರಿಶಿನ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಇವಾಗ ಇದರಿಂದ ಒಂದು ಗಂಟು ಇಲ್ಲದೆ ಇರೋ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೀರು ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಒಂದೇ ಕಡೆ ತಿರುಗಿಸ್ತಾ ಇದ್ದರೆ ಹಿಟ್ಟು ಒಂಥರ ಹದ ಬರ್ತದೆ, ಅದು ಬೇರೆ. ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಬ್ರೆಡ್ನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ 2 ಬ್ರೆಡ್ ಇದ್ವಲ್ಲ, ಅದರಲ್ಲಿ ಇಷ್ಟು 4 ಪೀಸ್ ಆಗಿದ್ದಾವೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ತೊಗೊಂಡು ಒಂದು ಕಡೆ ಗ್ರೀನ್ ಚಟ್ನಿ ಹಚ್ಚೋಣ, ಒಂದು ಕಡೆ ಈ ಟೊಮೊಟೊ ಕೆಚಪ್ ಹಚ್ತಾ ಇದ್ದೀನಿ. ಸಾಸು ಕೆಚಪ್ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈ ಥರ ಹಚ್ಬಿಟ್ಟು ಇವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಈ ಥರ ಚಮಚದಿಂದ ನೀಟಾಗಿ ಒತ್ತಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ತೊಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಅಂದರೆ ಇದು ಹಿಡಿಯುತ್ತೆ. ಇವಾಗ ಹಿಟ್ಟು ನೋಡಿ ಅದಕ್ಕೆ ಕಲಿಸ್ಕೊಂಡಿರ್ಬೇಕು. ಪೂರ ನೀರು ಬೇಡ, ಪೂರ ಗಟ್ಟಿ ಬೇಡ. ಈ ಬ್ರೆಡ್ಗಳೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದೊಂದೇ ಬ್ರೆಡ್ ಪೀಸ್ ತೊಗೊಂಡು ನೋಡಿ ಎಲ್ಲದಕ್ಕೂ ಈ ಥರ ರೆಡಿ ಮಾಡಿ ಇಟ್ಕೊಂಡೆ. ಇದನ್ನು ಇವಾಗ ಎಣ್ಣೆ ಬಿಸಿಯಾಗಿದೆ. ಈ ಹಿಟ್ಟನ್ನು ರೆಡಿ ಇತ್ತಲ್ಲ, ಅದರಲ್ಲಿ ಒಂದೊಂದೇ ಬ್ರೆಡ್ ಪೀಸ್ ತೊಗೊಂಡು ಈ ಥರ ಎದ್ದುಬಿಟ್ಟು ಇವಾಗ ಗೊತ್ತಾಯ್ತಾ ಏನು ಮಾಡ್ತಾಯಿದ್ದೀನಿ? ಬ್ರೆಡ್ ಬಜ್ಜಿ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಎಣ್ಣೆಯಲ್ಲಿ ಬಿಟ್ಬಿಡೋದು. ಇವಾಗ ರೋಡ್ ಸೈಡಲ್ಲಿ ಹೋಗಿ ಬ್ರೆಡ್ ಬಜ್ಜಿ ತಿನ್ನೋ ಬದಲು ನಾವು ಇಷ್ಟು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ಲ.
ಎಣ್ಣೆ ಸ್ವಲ್ಪ ಮೇಲ್ಗಡೆ ಹಾಕೋಣ. ಈ ಥರ ಚಮಚದಿಂದ ಹಾಕಿ ಸ್ವಲ್ಪ ಕಾದ್ಮೇಲೆ ಇವಾಗ ತಿರುಗಿಸ್ಬಿಡೋಣ. ನೋಡಿ ಬ್ರೆಡ್ ಬಜ್ಜಿ ರೆಡಿ. ತುಂಬ ಏನು ಟೈಮ್ ತೊಗೊಳಲ್ಲ. ಇನ್ನೊಂದು ಇದರಲ್ಲಿ ಎದ್ದು ಹಾಕೋದು ತೋರಿಸ್ತೀನಿ ನೋಡಿರಿ. ಈ ಥರ ಮೊದಲ ಡಿಪ್ ಮಾಡಿ ಈ ಥರ ಸುತ್ತಲೂ ಸ್ವಲ್ಪ ಅಂಟ್ಕೋಬೇಕಲ್ಲ, ಅದಕ್ಕೆ ಈ ಥರ ಒರೆಸಿ ಎಲ್ಲ ಕಡೆ ಡೀಪ್ ಮಾಡಿಬಿಟ್ಟು ಹಿಂಗೆ ನಿಧಾನಕ್ಕೆ ಕೈಯಿಂದ ತೊಗೊಂಡು ಎಣ್ಣೆಲಿ ಬಿಡಬೇಕಾದ್ರೆ ಹುಷಾರು. ಕೈ ಎಣ್ಣೆಲಿ ಬಿಸಿ ಎಣ್ಣೆಲಿ ಇಡೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಬಿಡ್ರಿ. ನೋಡಿ ಮೇಲ್ಗಡೆ ಈ ಥರ ಎಣ್ಣೆ ಹಾಕ್ಬೇಕು ಒಂಚೂರು, ಅಂದರೆ ಬೇಗ ಒಂಥರ ಕ್ರಿಸ್ಪಿ ಬರುತ್ತೆ. ಇವಾಗ ಬ್ರೆಡ್ ಬಜ್ಜಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ. ಈ ಥರ ಹಿಂಗೇನೂ ತಿನ್ಬೋದು, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಇದಕ್ಕೆ ಜಾಸ್ತಿ ಟೇಸ್ಟ್ ಕೊಡೋಣ ಬರ್ರಿ. ನೋಡಿ ಇವಾಗ ಯಾವ ಥರ ಮಾಡ್ತೀನಂತ. ಹೊರಗಡೆ ಎಲ್ಲ ಇದೇ ಥರ ಅಲ್ವಾ ಕೊಡೋದು. ಇದನ್ನು ಮಧ್ಯದಲ್ಲಿ ಒಂದು ಚಾಕು ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 2 ಪೀಸ್ ಮಾಡ್ಕೊಂಡು ಒಳಗಡೆ ಆಲೂಗಡ್ಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅದು ಉಬ್ಬಿಗೆ. ಇವಾಗ ಕಾರ್ನ್ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ಕ್ಯಾರೆಟು, ಉಳ್ಳಾಗಡ್ಡಿ, ಸೇವು, ಇದು ಮಯಾನಿಸ್ ಹಾಕ್ತಾಯಿದ್ದೀನಿ. ಪ್ಯಾಕೆಟಿಂದ ಸರಿಯಾಗಿ ಬೀಳಲಿಲ್ಲ, ಅದಕ್ಕೆ ಸ್ಪೂನಲ್ಲಿ ಹಾಕ್ತಾಯಿದ್ದೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿನ್ನೋಕ್ಕೆ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಹಿಂಗೆ ಎರಡನ್ನೂ ಮಿಕ್ಸ್ ಮಾಡಿ ಒಂದೊಂದೇ ಹಿಡ್ಕೊಂಡು ತಿನ್ಬೋದು. ಈ ಥರ 2 ಜೋಡಿಸ್ಬಿಟ್ಟು ತಿನ್ಬೋದು. ನೋಡಿರಿ ತುಂಬ ಟೇಸ್ಟಿಯಾದ, ಸ್ಪೈಸಿಯಾದ, ಕ್ರಿಸ್ಪಿ ಕ್ರಂಚಿ ಬ್ರೆಡ್ ಬಜ್ಜಿ ಇಷ್ಟು ಸುಲಭವಾಗಿ ಮನೆಯಲ್ಲೇ ರೆಡಿ ಆಯಿತು. ನೀವು ಇದನ್ನು ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೇಗಿತ್ತಂತ ಕಮೆಂಟ್ ಹಾಕ್ರಿ. ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವೀಡಿಯೋಗಳು ಬರುತ್ತೆ. ಧನ್ಯವಾದ.